ಲಕ್ಷ್ಮಿ, ಏನಾಯಿತು ಅಂತ ಹೇಳು. ಸರ್, ಅದು ನಾನು ವಾಶ್ರೂಮಿಗೆ ಹೋಗಬೇಕು ಅಂತ ಹೋಗಿದ್ದೆ. ಇವರೆಲ್ಲ ಅಲ್ಲೇ ಇದ್ದರು. ಇಲ್ಲಿ ಯಾಕಿದ್ದೀರಾ ಅಂತ ಕೇಳಿದ್ದಕ್ಕೆ ನನ್ನ ಹತ್ರ ತುಂಬ ಕೆಟ್ಟದಾಗಿ ನಡ್ಕೊಂಡ್ರು. ಗರ್ಲ್ಸ್ ವಾಶ್ರೂಮಲ್ಲಿ ನೀವೇನ್ರ ಮಾಡ್ತಿದ್ದೀರಾ? ಒಳಗಡೆ ಬಂದಿರೋ ನಿನ್ನ ನೋಡ್ಕೊಳ್ಳೋದಷ್ಟೇ ನಮ್ಮ ಕೆಲಸ. ಮಕ್ಕ ಏನೋ ನೋಡ್ತಾ ಇದೆಯಾ, ಇಟ್ಕೊಳ್ಳೋ. ಹೆಣ್ಮಕ್ಳ ಹತ್ರ ಹೇಗೆ ನಡ್ಕೋಬೇಕು ಅನ್ನೋ ಕಾಮನ್ ಸೆನ್ಸ್ ಇಲ್ವಾ ನಿಮಗೆ? ನಿಮ್ಮಂಥವರಿಂದನೇ ನಮ್ಮ ಕಾಲೇಜ್ ರೆಪ್ಯುಟೇಷನ್ ಹಾಳಾಗೋದು. ಅವಳಾಗ ಸರ್ ನಮ್ಮ ವಾಶ್ರೂಮಿಗೆ ಬರಬೇಕಿತ್ತು. ಇಲ್ಲ ಸರ್, ನಾನು ಗರ್ಲ್ಸ್ ವಾಶ್ರೂಮ್ಗೆ ಹೋಗಿದ್ದು. ಸರ್ ಇಲ್ಲ ಸರ್, ಇವಳು ಬಂದಿದ್ದು ನಮ್ಮ ವಾಶ್ರೂಮ್ಗೆ. ಹೌದು ಸರ್, ಇವಳು ಬಾಯ್ಸ್ ವಾಶ್ರೂಮ್ಗೆ ಹೋಗಿದ್ದನ್ನ ನಾವು ನೋಡಿದ್ವಿ. ಅಲ್ಲಿ ಬೋರ್ಡ್ ಹಾಕಿರೋದನ್ನ ನೋಡಿದ್ರು ಯಾಕೆ ಹೋದ್ಲು ಅಂತ ಅನ್ಕೊಂಡ್ವಿ. ಇಲ್ಲ ಸರ್, ನಾನು ಒಳಗಡೆ ಹೋಗಬೇಕಾದ್ರೆ ಗರ್ಲ್ಸ್ ವಾಶ್ರೂಮ್ ಅಂತ ಬೋರ್ಡ್ ಇರೋದನ್ನ ನೋಡ್ಕೊಂಡೇ ಹೋದೆ. ಆದರೆ ನಾನು ಆಚೆ ಬರೋ ಅಷ್ಟರೊಳಗೆ ಬಾಯ್ಸ್ ವಾಶ್ರೂಮ್ ಅಂತ ಇತ್ತು. ನೋಡೋರು ಸರ್, ಇವಳು ತಪ್ಪು ಮಾಡಿರೋದಕ್ಕೆ ನಮ್ಮ ಮೇಲೆ ಬ್ಲೇಮ್ ಮಾಡ್ತಿದ್ದೀರಲ್ಲ. ಸರ್, ಬಾತ್ರೂಮ್ ಬೋರ್ಡು ಸ್ಟ್ಯಾಂಡ್ ಆಗಿರೋದ್ರಿಂದ ಅದನ್ನು ಹೇಗೆ ಬೇಕಾದರೂ ಅದಲು ಬದಲು ಮಾಡ್ಬೋದು. ಲಕ್ಷ್ಮಿಯವ್ರ ವಿಚಾರದಲ್ಲಿ ಯಾರಾದರೂ ಈ ರೀತಿ ಮಾಡಿರ್ಬೋದಲ್ವಾ? ಇಲ್ಲ ಸರ್, ನಾವು ಹಾಗೆಲ್ಲ ಮಾಡಿಲ್ಲ. ಮಾರುತಿ, ಅಲ್ಲಿ CCTV ಇದೆಯಲ್ವಾ, ಅದರ ಫುಟೇಜ್ ತಗೊಂಡ್ಬನ್ನಿ. ಆಗ ಸತ್ಯ ಏನು ಅಂತ ಗೊತ್ತಾಗುತ್ತೆ. ಅದು ಆಡಿಟೋರಿಯಂ ಆಗಿರೋದ್ರಿಂದ ಯಾರೋ ಬಾಲ್ ಹೊಡೆದು ಹಾಳಾಗಿದೆ. ಏನ್ರಿ ನೀವು? ಅಲ್ಲ, ಹಾಳಾಗಿದ್ರೆ ರೆಡಿ ಮಾಡಿಸ್ಬೇಕು ಅನ್ನೋ ಕಾಮನ್ ಸೆನ್ಸ್ ಇಲ್ವಾ ನಿಮಗೆ? ಇನ್ನು 2 ದಿನದಲ್ಲಿ ಫೆಸ್ಟ್ ಬರ್ತಾ ಇದೆ, ಆಗ್ಲೂ ಹೀಗೆ ಆದ್ರೆ ಏನು ಮಾಡ್ತೀರಾ? ಸರ್, ಒಂದು ನಿಮಿಷ. ಲಕ್ಷ್ಮಿ ಅವರು ಅಲ್ಲಿಗೆ ಮಿಸ್ ಆಗಿ ಹೋಗಿದ್ದಾರೆ ಅಂತ ಅಂದ್ಕೊಳ್ಳೋಣ. ಆದರೆ ಇವರೆಲ್ಲ ಇವ್ರ ವಿಷಯದಲ್ಲಿ ಮಾಡಿರೋದು ತಪ್ಪಲ್ವಾ ಸರ್? ಹೆಣ್ಮಕ್ಳ ಹತ್ರ ಅಸಭ್ಯವಾಗಿ ನಡ್ಕೊಳ್ಳೋದು ಸರಿಯಲ್ಲ. ಸೊ ಇವ್ರಿಗೆ ಶಿಕ್ಷೆ ಆಗಲೇಬೇಕು ಸರ್. ನೀವು ಹೇಳೋದು ಸರಿ ಅನ್ಸುತ್ತೆ. ನೀವೆಲ್ಲ ಲಕ್ಷ್ಮಿ ಜೊತೆ ಕೆಟ್ಟದಾಗಿ ನಡ್ಕೊಂಡಿದ್ದು ಖಂಡಿತ ತಪ್ಪು. ಇದನ್ನ ಕಾಲೇಜ್ ಮ್ಯಾನೇಜ್ಮೆಂಟ್ ಕೂಡ ಒಪ್ಪೋದಿಲ್ಲ. ನೀವು ಲಕ್ಷ್ಮಿ ಜೊತೆ ಕೆಟ್ಟದಾಗಿ ನಡ್ಕೊಂಡಿದ್ದಕ್ಕೆ ನಿಮ್ಮನ್ನೆಲ್ಲ ಇಮಿಡಿಯೇಟ್ ಆಗಿ ಕಾಲೇಜಿಂದ ಎಕ್ಸ್ಪೆಲ್ ಮಾಡ್ತಾ ಇದ್ದೀನಿ. ನನಗೆ ಕಾಲೇಜಲ್ಲಿ ನೀವು ತರೋ ಮಾರ್ಕ್ಸ್ಗಿಂತ ಶಿಸ್ತು ಬಹಳ ಮುಖ್ಯ. ಅದನ್ನು ಮೀರಿದ್ರೆ ಎಲ್ರಿಗೂ ಇದೇ ಶಿಕ್ಷೆ. ನೋಡಿ, ಇಲ್ಲೇನೋ ಸಮಸ್ಯೆ ಆಗಿದೆ, ಅದು ಇಮಿಡಿಯೇಟ್ ಆಗಿ ಸರಿ ಹೋಗ್ಬೇಕು. ಇಲ್ದಿದ್ರೆ ಇವರೆಲ್ಲರ ಮೇಲೆ ಆಕ್ಷನ್ ತಗೋಬೇಕಾಗತ್ತೆ. ಎಲ್ರು ಹೊರಡಿ ಈಗ. ನೀವೇನು ಭಯ ಪಡಬೇಡಿ, ಧೈರ್ಯವಾಗಿರಿ. ನಾನಿದ್ದೀನಿ.